ಓಕೆ ಮಕ್ಕಳೇ, ನಾವು ಇವಾಗ ವಿರುದ್ಧಾರ್ಥಕ ಪದಗಳ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಆಪೋಸಿಟ್ ವರ್ಡ್ಸ್, ಅದು ಒಂದು ಪದದ ವಿರುದ್ಧ ಪದ ಏನಿರುತ್ತೆ ಅಂತ ತಿಳ್ಕೊಳ್ಳೋಣ. ಓಕೆನಾ? ಇವಾಗ ಒಂದೊಂದಾಗಿನೇ ವಿರುದ್ಧಾರ್ಥಕ ಪದಗಳನ್ನ ತಿಳ್ಕೊತ ಹೋಗೋಣ. ಎಲ್ಲರೂ ಸರಿಯಾಗಿ ಗಮನ ಕೊಟ್ಟು ಕೇಳಬೇಕು. ಓಕೆನಾ ಮಕ್ಕಳೇ? ಮೊದಲನೇದು ಕ ಪೂ ಇಪ್ ಕ ಇಪ್ ಉ ಕಪ್ಪು. ಕಪ್ಪುವಿನ ವಿರುದ್ಧಾರ್ಥಕ ಪದ ಏನು ಅಂತ ನೋಡೋಣ ಮಕ್ಕಳೇ. ಬಿ ಲಿ, ಬಿಳಿ. ಕಪ್ಪು ಬಿಳಿ. ಕಪ್ಪುವಿನ ವಿರುದ್ಧಾರ್ಥಕ ಬಿಳಿ. ಓಕೆ, ಮುಂದಿನ ನೋಡೋಣ ಮಕ್ಕಳೇ. ಮುಂದೆ ಮೇ ಲೇ, ಮೇಲೆ. ಮೇಲೆಯ ವಿರುದ್ಧಾರ್ಥಕ ಪದ ಕೆ ಳ ಗೆ. ಮೇಲೆ ಕೆಳಗೆ. ಮೇಲೆ ಅಂದರೆ ಅಪ್, ಕೆಳಗೆ ಡೌನ್. ಮುಂದಿನ ಶಬ್ದ ನೋಡೋಣ. ದೋ ಇಡ್ ಅ, ದೋ ಇಡ್ ಅ ದೊಡ್ಡ. ದೊಡ್ಡ ಇದರ ಆಪೋಸಿಟ್ ವರ್ಡ್ ಅಂದರೆ ವಿರುದ್ಧಾರ್ಥಕ ಪದ ಯಾವುದಂತ ನೋಡೋಣ. ಸ ಇನ್ ಅ ಅಂದರೆ ಸ ಇನ್ ಅ, ಸಣ್ಣ. ದೊಡ್ಡ ಇದರ ಆಪೋಸಿಟ್ ವರ್ಡ್ ಸಣ್ಣ. ಮುಂದಿನ ನೋಡೋಣ ಮಕ್ಕಳೇ. ದು ಖ, ದುಃಖ. ದುಃಖದ ಆಪೋಸಿಟ್ ವರ್ಡ್ ನೋಡೋಣ ಮಕ್ಕಳೇ. ಸ ಇಂತ್ ಓ ಶ. ದುಃಖ, ದುಃಖದ ಆಪೋಸಿಟ್ ಸಂತೋಷ. ಓಕೆ ಮಕ್ಕಳೇ, ನಾವು ಇವಾಗ ನೋಡೋಣ. ಕಪ್ಪು, ಅದರ ಆಪೋಸಿಟ್ ಬಿಳಿ. ಇಂಗ್ಲೀಷಲ್ಲಿ ಬ್ಲ್ಯಾಕ್, ವೈಟ್. ಓಕೆ, ಮೇಲೆ ಕೆಳಗೆ, ಅಪ್ ಡೌನ್. ದೊಡ್ಡ ಸಣ್ಣ, ಬಿಗ್ ಸ್ಮಾಲ್. ದುಃಖ ಸಂತೋಷ, ಸ್ಯಾಡ್ ಹ್ಯಾಪಿ. ಓಕೆ, ಮುಂದಿನ ಸೆಟ್ ನೋಡೋಣ ಮಕ್ಕಳೇ. ಓಕೆ ಮಕ್ಕಳೇ, ಇವಾಗ ಮುಂದಿನ ಶಬ್ದಗಳನ್ನ ನೋಡೋಣ. ಮುಂದಿನ ಉ ಇದ್ ಅ, ಉ ಇದ್ ಅ ಉದ್ದ. ಇದರ ಆಪೋಸಿಟ್ ವರ್ಡ್ ನೋಡೋಣ. ಉದ್ದ. ಗಿ ಇಡ್ ಅ, ಗಿ ಇಡ್ ಅ ಗಿಡ್ಡ. ಉದ್ದ, ಉದ್ದದ ಆಪೋಸಿಟ್ ಗಿಡ್ಡ. ಮುಂದಿನ ನೋಡೋಣ. ಬಿ ಸಿ, ಬಿಸಿ. ಬಿಸಿದು ಆಪೋಸಿಟ್ ವರ್ಡ್
ತ ಇಂಪ್ ಉ ತ ಇಂಪ್ ಉ ತಂಪು. ಬಿಸಿ ತಂಪು. ಬಿಸಿದು ಆಪೋಸಿಟ್ ವರ್ಡ್ ತಂಪು. ಮುಂದಿನ ನೋಡೋಣ. ಹೋ ಸ ದು. ಹೊಸದು. ಹೊಸದು ಇದ್ರದ್ದು ಆಪೋಸಿಟ್ಟು ಏನಂತ ನೋಡೋಣ. ಹ ಳೆ ದು. ಹೊಸದು ಅದರ ಆಪೋಸಿಟ್ಟು ಹಳೆದು. ಮತ್ತೆ ನೋಡೋಣ ಇನ್ನೊಂದು ಶಬ್ದ. ಈ ಇಲ್ ಈ ಈ ಇಲ್ ಈ ಇಲ್ಲಿ. ಇದರ ಆಪೋಸಿಟ್ಟು ಅ ಇಲ್ ಈ ಅಲ್ಲಿ. ಇಲ್ಲಿ ಅದರ ಆಪೋಸಿಟ್ಟು ಅಲ್ಲಿ. ಓಕೆ ಮಕ್ಕಳೇ. ಉದ್ದ ಗಿಡ್ಡ ಅಂದರೆ ಲಾಂಗ್ ಶಾರ್ಟ್. ಬಿಸಿ ತಂಪು ಹಾಟ್ ಕೋಲ್ಡ್. ಹೊಸದು ಹಳೆದು ನ್ಯೂ ಓಲ್ಡ್. ಇಲ್ಲಿ ಅಲ್ಲಿ ಇಯರ್ ದೇರ್. ಓಕೆ ಮಕ್ಕಳೇ, ಮುಂದಿನ ಸೆಟ್ ನೋಡೋಣ. ಓಕೆ ಮಕ್ಕಳೇ, ಮುಂದಿನ ಶಬ್ದಗಳು ನೋಡೋಣ. ಮುಂದಿಂದು ಹ ಗ ಲು ಹಗಲು. ಮುಂದಿಂದು ಹಗಲು. ಹಗಲು ಇದರ ಆಪೋಸಿಟ್ ರಾ ಇತ್ ರಿ. ಹಗಲು ಅದರ ಆಪೋಸಿಟ್ ರಾ ಇತ್ ರಿ ರಾತ್ರಿ. ಹಗಲು ಆಪೋಸಿಟ್ ವರ್ಡ್ ರಾತ್ರಿ. ಮುಂದಿನ ನೋಡೋಣ. ದು ರ ದೂರ. ದೂರದ ದೂರ ಶಬ್ದದ ಆಪೋಸಿಟ್ ಶಬ್ದ ಯಾವುದಂತ ನೋಡೋಣ. ಹ ತಿ ಈ ರ. ಹೇಳಿ ಮಕ್ಕಳೇ, ದೂರ ಶಬ್ದದ ಆಪೋಸಿಟ್ ಹ ಇತ್ ಈ ರ ಹತ್ತಿರ. ದೂರ ಹತ್ತಿರ. ಮುಂದಿನ ನೋಡೋಣ. ಸ ರಿ. ಸ ರಿ ಸರಿ. ಸರಿ ಶಬ್ದದ ವಿರುದ್ಧಾರ್ಥಕ ಶಬ್ದ ತ ಇಪ್ ತ ಇಪ್ ಉ ತಪ್ಪು. ಸರಿ ತಪ್ಪು. ನೆಕ್ಸ್ಟ್ ಮುಂದಿನ ಶಬ್ದ ಶ ಇಕ್ ತಿ. ಶಕ್ತಿ. ಶಕ್ತಿಯ ಆಪೋಸಿಟ್ ಶಬ್ದ ಅ ಶ ಇಕ್ ತಿ. ಶಕ್ತಿ ಅಶಕ್ತಿ. ಶಕ್ತಿಯ ಆಪೋಸಿಟ್ ಅಶಕ್ತಿ. ಓಕೆ ಮಕ್ಕಳೇ, ಹಗಲು ರಾತ್ರಿ.
ಇಂಗ್ಲೀಷಲ್ಲಿ ಡೇ ನೈಟ್ ಅಂತ ಹೇಳ್ತೀವಿ. ಹಗಲು ರಾತ್ರಿ, ಡೇ ನೈಟ್. ದೂರ ಹತ್ತಿರ, ಫಾರ್ ನಿಯರ್. ಸರಿ ತಪ್ಪು, ರೈಟ್ ರಾಂಗ್. ಶಕ್ತಿ ಅಶಕ್ತಿ, ಸ್ಟ್ರಾಂಗ್ ವೀಕ್. ಓಕೆನಾ ಮಕ್ಕಳೇ? ಓಕೆ ಮಕ್ಕಳೇ, ನಾವು ಇವಾಗ ವಿರುದ್ಧಾರ್ಥಕ ಪದಗಳು ಅಂದ್ರೇನು ಆ ಕೆಲವೊಂದು ಉದಾಹರಣೆಗಳನ್ನ ನೋಡಿದ್ವಿ. ಎಲ್ಲರೂ ಸರಿಯಾಗಿ ಕಲ್ತ್ಕೊಂಡ್ರ ಮಕ್ಕಳೇ?